ಮುಂದಿನ ಸುದ್ದಿಗೆ ಹೋಗೋಣ. ಸರ್ಕಾರಕ್ಕೆ ಗ್ಯಾರಂಟಿಗಳದ್ದೇ ತಲೆಬಿಸಿ. ಗ್ಯಾರಂಟಿ ಜಾರಿ ಮಾಡುವಂಥದ್ದು, ಅದಕ್ಕೆ ಅನುದಾನವನ್ನ ಹೊಂದಿಸುವಂಥದ್ದೇ ದೊಡ್ಡ ಮಟ್ಟದಲ್ಲಿ ಸವಾಲಾಗಿದೆ ರಾಜ್ಯ ಸರ್ಕಾರಕ್ಕೆ. ಹಣಕಾಸನ್ನ ಒದಗಿಸಲಿಕ್ಕೆ ಸಿಎಂ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಜುಲೈ 7ನೇ ತಾರೀಕು ಅವರು ಬಜೆಟ್ ಅನ್ನ ಮಂಡಿಸ್ತಾ ಇರುವಂಥದ್ದು. ಹಣಕಾಸು ಸಚಿವರಾಗಿ 14ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ಈ ಬಾರಿ ಗ್ಯಾರಂಟಿಗಳದ್ದು ದೊಡ್ಡ ಮಟ್ಟದಲ್ಲಿ ಹೊರೆ ಆಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ಜುಲೈ 7ಕ್ಕೆ ಬಜೆಟ್ ಮಂಡನೆಗೆ ಎಲ್ಲಾ ರೀತಿಯಾದಂತಹ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇಲಾಖಾವಾರು ಕೂಡ ಚರ್ಚೆಯನ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ ಸಿದ್ದರಾಮಯ್ಯನವರು. ಅನುದಾನವನ್ನ ಯಾವ ರೀತಿಯಾಗಿ ಹೊಂದಿಸಬೇಕು ಅನ್ನುವಂಥದ್ದು ಪ್ರಮುಖವಾಗಿ ಇರುವಂತಹ ಚಾಲೆಂಜು. ಬಜೆಟ್ಗಾಗಿ ಭಾರಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ. ಪ್ರಮುಖವಾಗಿ 5 ಗ್ಯಾರಂಟಿಗಳಿರುವಂಥದ್ದು. ಆ 5 ಗ್ಯಾರಂಟಿಗಳಿಗೆ ಯಾವ ರೀತಿಯಾಗಿ ಅನುದಾನವನ್ನ ಹಂಚಬೇಕು ಅಂತ ಇಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿಗೆ ಹೆಚ್ಚಿನ ಅನುದಾನವನ್ನು ಹಂಚಬೇಕಾಗಿದೆ. 30,000 ಕೋಟಿಗೂ ಹೆಚ್ಚಿನ ಅನುದಾನ ಬೇಕಾಗಿರುವಂಥದ್ದು ಅದಕ್ಕೆ. ಅದೇ ರೀತಿಯಾಗಿ ಗೃಹ ಜ್ಯೋತಿ ಆಗಿರ್ಬೋದು, ಇನ್ನ ಪದವೀಧರರಿಗೆ ಕೊಡ್ತೀವಿ ಅಂತ ಹೇಳಿರುವಂಥ 3,000 ರೂಪಾಯಿ ಆಗಿರ್ಬೋದು, ಅಕ್ಕಿಯ ವಿಚಾರ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಸವಾಲಾಗಿದೆ. ಸಿದ್ದುಗೆ ಅನುದಾನದ ಟೆನ್ಷನ್ ಯಾವ ರೀತಿಯಾಗಿ ಎದುರಾಗಿರುವಂಥದ್ದು ಅನ್ನುವಂಥದ್ರ ಬಗ್ಗೆ ಒಂದು ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. 14ನೇ ಬಾರಿಗೆ ಹೇಳ್ತಾ ಇದ್ನಲ್ಲ, ಒಂದು ರೆಕಾರ್ಡ್ ಕೂಡ ಹೌದು ಸಿದ್ದರಾಮಯ್ಯನವರು ಈ ಒಂದು ಬಜೆಟ್ ಅನ್ನ ಮಂಡಿಸ್ತಾ ಇರುವಂಥದ್ದು. ಗ್ಯಾರಂಟಿಗಳಿಗೆ ಹಣ ಒದಗಿಸುವಂತ ಸವಾಲಿದೆ ಈ ಬಾರಿ. ಯಾಕೆಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಹೊರೆ ಆಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ಆರ್ಥಿಕವಾಗಿ ಹೊರೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನೆಲ್ಲವನ್ನು ಕೂಡ ಸರಿದೂಗಿಸಬೇಕಾಗಿರುವಂತ ಅನಿವಾರ್ಯತೆ ಇದೆ. ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನ ಕೊಡಬೇಕು. ಈ ಹಿಂದೆಯಿಂದಲೂ ಕೂಡ ಆರೋಪಗಳಿತ್ತು. ಕಾಂಗ್ರೆಸ್ ಶಾಸಕರಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅನುದಾನ ಕೊಡ್ತಿರಲಿಲ್ಲ. ಅಟ್ಲೀಸ್ಟ್ ಈಗ ನಮ್ ಗೌರ್ಮೆಂಟ್ ಬಂದಿದೆ, ನಾವು ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಬೇಕು, ಹೆಚ್ಚಿನ ಅನುದಾನವನ್ನ ಕೊಡಿ ಅಂತ ಕಾಂಗ್ರೆಸ್ನ ಶಾಸಕರು ಕೇಳ್ತಾ ಇದ್ದಾರೆ. ಅದರ ಜೊತೆಗೆ 224 ಕ್ಷೇತ್ರಗಳಿಗೂ ಕೂಡ ಅನುದಾನವನ್ನ ಕೊಡಬೇಕಾಗಿದೆ. ಅಭಿವೃದ್ಧಿ ಯೋಜನೆಗಳಿಗೆ ಹಣವನ್ನ ಮೀಸಲಿಡಬೇಕಾಗಿರುವಂಥದ್ದು. ಅದರ ಜೊತೆಗೆ ಇಲಾಖಾವಾರು ಅನುದಾನವನ್ನ ಹಂಚಿಕೆ ಮಾಡಬೇಕಾಗಿರುವಂತ ಚಾಲೆಂಜು ಕೂಡ ಇದೆ ರಾಜ್ಯ ಸರ್ಕಾರಕ್ಕೆ. ಜುಲೈ 7ನೇ ತಾರೀಕು ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಈ ಗ್ಯಾರಂಟಿಗಳ ಜೊತೆಗೆ ಇಷ್ಟೇ ಅಲ್ಲ ಸರ್ಕಾರಕ್ಕೆ ಇರುವಂತ ಸವಾಲುಗಳು. ಅಂದ್ರೆ ಅವರು ಘೋಷಣೆ ಮಾಡಿರುವಂತ ಪ್ರಣಾಳಿಕೆಯಲ್ಲಿ ಇನ್ನು ಸಾಕಷ್ಟು ಯೋಜನೆಗಳಿದಾವೆ. ಆ ಯೋಜನೆಗಳನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೊರೆ ಆಗಲಿರುವಂಥದ್ದು. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ಈ ಬಾರಿಯ ಬಜೆಟ್ ಇದೆಯಲ್ಲ, ದ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಿದ್ದರಾಮಯ್ಯನವರಿಗೆ. ಈ ಹಿಂದಿನ 13 ಬಜೆಟ್ಗಳದ್ದೇ ಒಂದು ಲೆಕ್ಕ ಆದ್ರೆ ಈ ಬಾರಿಯ ಬಜೆಟ್ ಒಂದು ಲೆಕ್ಕ ಹಾಕ್ತಾ ಇದೆ. ಯಾವ್ಯಾವ ರೀತಿಯಾಗಿ ಸವಾಲುಗಳಿದಾವೆ ಸಿದ್ದರಾಮಯ್ಯನವರಿಗೆ ಈ ಬಾರಿಯ ಬಜೆಟ್ ನಿಂದಾಗಿ ಅಂತ? ಪೃಥ್ವಿರಾಜ್, ಯಾಕಂದ್ರೆ ಈ ಒಂದು ಬಜೆಟ್ ಏನಿದೆ ಮುಖ್ಯಮಂತ್ರಿಗಳಿಗೆ ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಈಗಾಗಲೇ 13 ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. 14ನೇ ಬಜೆಟ್ ಅನ್ನುವಂಥದ್ದು ಅವರಿಗೆ ಅಂದ್ಕೊಳ್ಳುವಂಥದ್ದು ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಅವರು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಗೆ ಸುಮಾರು ದೊಡ್ಡ ಮಟ್ಟದ ಅಮೌಂಟ್ ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಒಂದಷ್ಟು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನು ಮಾಡಿಸೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಈ ಒಂದು ಹಣಕಾಸನ್ನು ಹೊಂದಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಪೃಥ್ವಿರಾಜ್, ಇಲ್ಲಿ ಗಮನಿಸಬೇಕಾದಂಥ ಮುಖ್ಯ ಅಂಶ ಏನು ಅಂತಂದ್ರೆ ಈಗಾಗಲೇ ಸರ್ಕಾರ ರಚನೆಯಾಗಿ ಒಂದು ತಿಂಗಳಾಗ್ತಾ ಇದೆ. ಆದರೆ ಒಂದು ಕಡೆಗೆ ಶಾಸಕರಿಗೆ ಅನುದಾನ ಸಿಗ್ತಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಅಪಸ್ವರ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಗೆದ್ದಂತ ಶಾಸಕರೆಲ್ಲರೂ ಕೂಡ ಕ್ಷೇತ್ರದ ಅಭಿವೃದ್ಧಿಗಾಗಿ ದೊಡ್ಡ ಮಟ್ಟದ ಅಮೌಂಟ್ಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳ ಬಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಬಿಜೆಪಿ ಸರ್ಕಾರದ ಒಂದಷ್ಟು ಕಾಮಗಾರಿಗಳನ್ನ, ಅಂದ್ರೆ ಈಗಾಗಲೇ ಬಿಜೆಪಿ ಸರ್ಕಾರ ಏನು ಯೋಜನೆಗಳನ್ನ ರೂಪಿಸಿದ್ರು ಅದೆಲ್ಲವನ್ನು ಕೂಡ ಈಗ ತಡೆ ಹಿಡಿಯುವಂತ ಒಂದು ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆ ಮುಖಾಂತರವಾಗಿ ಜುಲೈ 7ನೇ ತಾರೀಕಿನ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಬಜೆಟ್ ಮಂಡನೆ ಬಳಿಕವಾಗಿ ಯಾವ ಕಾಮಗಾರಿಗಳಿಗೆ ಎಷ್ಟೆಷ್ಟು ಅಮೌಂಟ್ ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಗ್ಯಾರಂಟಿಗಳಿಗೂ ಕೂಡ ಸುಮಾರು 50,000 ಕೋಟಿಗೂ ಅಧಿಕವಾದಂತಹ ಅಮೌಂಟ್ ಬೇಕಾಗುತ್ತೆ. ಈಗಾಗಲೇ 5 ಗ್ಯಾರಂಟಿಗಳನ್ನ ಹೊರತುಪಡಿಸಿ ಕಾಂಗ್ರೆಸ್ ಸರ್ಕಾರ ಹಲವು ಗ್ಯಾರಂಟಿಗಳನ್ನು ಕೂಡ ಹಲವು ಪ್ರಣಾಳಿಕೆಯಲ್ಲೂ ಕೂಡ ಒಂದಷ್ಟು ಏನು ಯೋಜನೆಗಳನ್ನು ಕೂಡ ರೂಪಿಸಿದ್ದಾರೆ. ಅದಕ್ಕೂ ಕೂಡ ಅಮೌಂಟ್ ಅನ್ನ ಹೊಂದಾಣಿಕೆ ಮಾಡುವಂತಹ ಒಂದು ಚಾಲೆಂಜ್ ಕೂಡ ಮುಖ್ಯಮಂತ್ರಿಗಳಿಗೆ ಇರುವಂತದ್ದು. ಒಂದ್ ಕಡೆಗೆ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾಗಿ ಹಣಕಾಸನ್ನ ಹೊಂದಾಣಿಕೆ ಮಾಡುವಂತ ಒಂದು ಚಿಂತೆ ಇದ್ರೆ, ಮತ್ತೊಂದು ಕಡೆಗೆ ಶಾಸಕರು ಕೂಡ ಒತ್ತಡವನ್ನು ಆಗ್ತಾ ಇದ್ದಾರೆ, ನಮಗೆ ಅನುದಾನವನ್ನು ಕೊಡಿ ಅನ್ನುವಂಥದ್ದು. ಈಗಾಗಲೇ ಮುಖ್ಯಮಂತ್ರಿಗಳು ಬಜೆಟ್ ಎಲ್ಲ ಮಂಡನೆ ಆದ ಬಳಿಕವಾಗಿ ಅನುದಾನವನ್ನ ಸೂಕ್ತವಾಗಿ ನಿರ್ಧಾರವನ್ನ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಜನ ಶಾಸಕರು ಕೂಡ ಎಲ್ಲೊಂದು ಕಡೆಗೆ ಮುಖ್ಯಮಂತ್ರಿಗಳ ನಡೆಗೆ ಬೇಸರಗೊಂಡಿರುವಂಥದ್ದು. ಹೀಗಾಗಿ ಬರುವಂತ ದಿನಗಳಲ್ಲಿ ಬಜೆಟ್ ಅನ್ನ ಮಂಡಿಸೋದ್ರ ಮುಖಾಂತರವಾಗಿ ಈ ಒಂದು ಗ್ಯಾರಂಟಿಗಳಿಗೆ ಅನುದಾನವನ್ನು ಕೊಡುವಂಥದ್ದು, ಮತ್ತೆ ಪ್ರಣಾಳಿಕೆಯಲ್ಲಿ ಏನು ಯೋಜನೆಯನ್ನು ತಂದಿದ್ರು ಅದಕ್ಕೆ ಅನುದಾನ ಕೊಡುವಂಥದ್ದು, ಮತ್ತೆ ಇಂದಿನ ಬಿಜೆಪಿ ಸರ್ಕಾರದ ಯೋಜನೆಗಳನ್ನ ಸ್ಥಗಿತ ಮಾಡ್ತಾರ ಅದನ್ನ ಕಂಟಿನ್ಯೂ ಮಾಡುವಂತ ನಿಟ್ಟಿನಲ್ಲಿ ಅದಕ್ಕೆ ಎಷ್ಟು ಅಮೌಂಟ್ ಅನ್ನು ಕೊಡ್ತಾರೆ. ಮತ್ತೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ
ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಖಂಡಿಸಿದ್ದಾರೆ. ಇಂದಿನ ನಮ್ಮ ಯೋಜನೆಗಳನ್ನ ಎಲ್ಲವನ್ನೂ ಕೂಡ ಸ್ಥಗಿತನ ಮಾಡಿದ್ದಾರೆ ಅನ್ನೋದು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಯಾವ ರೀತಿಯಾಗಿ ಇದನ್ನೆಲ್ಲ ನಿಭಾಯಿಸ್ತಾರೆ ಮತ್ತು ಶಾಸಕರ ಕ್ಷೇತ್ರಗಳಿಗೂ ಕೂಡ ಎಷ್ಟು ಅನುದಾನವನ್ನ ಕೊಡ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಕರಾವಳಿಯಲ್ಲಿ ಕೋಮು ಸಂಘರ್ಷಕ್ಕೆ ಬ್ರೇಕ್ ಅನ್ನ ಹಾಕುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಆಂಟಿ ಕ್ರಿಮಿನಲ್ ವಿಂಗ್ ಅನ್ನ ತೆರೆದಿರುವಂತದ್ದು. ಇದು ಸಾಕಷ್ಟು ಪರ ವಿರೋಧಕ್ಕೆ ಚರ್ಚೆ ಆಗ್ತಾ ಇದೆ. ಯಾರ್ಯಾರು ಯಾವ್ಯಾವ ರೀತಿಯಾಗಿ ವಿರೋಧ ಮಾಡ್ತಾ ಇದ್ದಾರೆ, ಪರವಾಗಿ ವಹಿಸ್ಕೊಳ್ತಾ ಇದ್ದಾರೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.